ಗೊತ್ತಿಲ್ಲ. ಆದ್ರೆ ಅವ್ರನ್ನ ನೋಡ್ತಿದ್ದಾಗೇನೆ ತಲೆಯಲ್ಲಿ ಏನೋ ತಿರುಗ್ತಿರೋ ಹಾಗನ್ನಿಸ್ತು. ಯಾವುದೋ ಅಸ್ಪಷ್ಟವಾದ ದೃಶ್ಯಗಳು ಕನ್ಸಿನ ಹಾಗೆ ಬಂತು. ಹಾಗಾದ್ರೆ ಅವ್ರು ನಿಮ್ಗೆ ಮುಂಚೆನೆ ಗೊತ್ತಿರೋರೇ ಇರ್ಬೇಕು. ಆದ್ರೂ ನನಗಾಗ ಅನಿಸ್ಲಿಲ್ಲ ರೀ. ಆ ಮನುಷ್ಯರು ಅಲ್ದೇನೆ ಏನೇನೋ ಕಾಣಿಸ್ತು. ಏನ್ ಕಾಣಿಸ್ತು? ಅದ್ಯಾವುದೋ ದೇವಸ್ಥಾನ, ಅಲಂಕಾರ ಮಾಡಿರೋ ಆ ವಿಗ್ರಹ, ದೇವಸ್ಥಾನದಲ್ಲಿ ಉರಿಯೋ ಬೆಂಕಿ, ಬರ್ತಿರೋ ಹಸು ಅಥವಾ ಗೂಳಿ. ಜೋರಾಗಿ ಬರ್ತಿರೋ ದೊಡ್ಡ ಹಾವು. ಅಷ್ಟೇ ನೆನ್ಪಿರೋದು. ಅಯ್ಯೋ, ಇಷ್ಟೇನಾ? ಅಂಗೈಯಲ್ಲಿ ಬೆಂಕಿ ಅಂದ್ರೆ ಅಂಗೈಯಲ್ಲಿ ಕರ್ಪೂರನ ಇಟ್ಕೊಂಡು ದೇವರಿಗೆ ಆರತಿ ಮಾಡೋದು ಅಂತ ಅರ್ಥ. ಹಸು ಕಾಣಿಸಿದ್ರೆ ಹಸುಗೆ ಪೂಜೆ ಮಾಡ್ಬೇಕು ಅಂತ ಅರ್ಥ. ಹಾವೇನಾದ್ರೂ ಕಾಣಿಸಿದ್ರೆ ಹಾವಿಗೆ ಹಾಲೆರಿಬೇಕು ಅಂತ ಅರ್ಥ. ಇದಕ್ಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ದೀರಲ್ಲ ನೀವು. ಆಂಟಿಗ್ ಬಿದ್ದಿದ್ ಕನ್ಸನ್ನು ನೀನ್ ಹೇಳ್ತಿರೋದೇನಮ್ಮ? ನಿಂಗ ಅಪ್ಪಂಗಿನ ಹೆಚ್ಚಿಗೆ ಸಂಪ್ರದಾಯ ಅಲ್ಲ ಕಣೋ, ನಿಜ. ಆಂಟಿ, ನಮ್ಮ ಅಮ್ಮಂಗ್ ತಲೆ ನೋವ್ತಿದೆ ಅನ್ಸತ್ತೆ, ನೀವ್ ಆಮೇಲೆ ಬನ್ನಿ. ಹೌದಾ ರೀ, ನೀವ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಅಭಿ, ಏನಾದ್ರೂ ಬೇಕಿದ್ರೆ ಕೇಳು. ಬಾರೋ ಕೇಶವ. ಅಮ್ಮ ಮಲ್ಕೋ ಅಮ್ಮ. ಅವನು ಕೂಡ ನಿನ್ನ ಹಾಗೆ ದೇವ್ರನ್ನ ನಂಬೋದಿಲ್ವಂತೆ. ಇನ್ನೊಬ್ರು ಮನುಷ್ಯಗೆ ಸಹಾಯ ಮಾಡದೆ ಕಲ್ಲಿನ ವಿಗ್ರಹಕ್ಕೆ ತೆಂಗಿನಕಾಯಿ ಹೊಡೆಯೋದು ವ್ಯರ್ಥ ಅಂತ ಅವನ್ ತಂಗಿಗೆ ಹೇಳ್ದ. ತಂಗಿನ? ಹೌದು ಕಂದ. ಆ ಹುಡುಗಿ ಕೂಡ ಎಷ್ಟು ಮುದ್ದಾಗಿದ್ಲು ಗೊತ್ತಾ? ಇಬ್ಬರನ್ನು ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ ನೋಡು. ಆ ಅಣ್ಣ ತಂಗಿ ತುಂಬಾ ಮುದ್ದಾಗಿದ್ದಾರೆ ಕಣೋ. ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಷ್ಟು ಮುದ್ದಾಗಿದ್ದಾರೆ. ಮುಖ್ಯವಾಗಿ ಆ ಹುಡುಗಿ. 1 ನಿಮಿಷ ಇರು ಅಜ್ಜಿ. ಆ ಹುಡುಗಿ ಈ ಹುಡುಗಿ ತರನೇ ಇದೆಯಾ ನೋಡು. ಈ ಹುಡುಗಿನೇ ಕಂದ. ಈ ಹುಡುಗಿ ನಿನ್ಗೆ ಗೊತ್ತು ಜೈ? ನಿನ್ನೆ ನಾನು ನೋಡಿದ್ದು ಈ ಮಗುನೇ ಅಜ್ಜಿ. ನಾನು ಹೇಳಿದ್ದು ಇವಳ ಬಗ್ಗೆನೇ.
ನಿನ್ನೆ ಜೈಗ್ ಕಾಣಿಸಿದ ಹುಡ್ಗಿನೇ ಇವತ್ತು ನಮ್ಮ ಅಜ್ಜಿಗೂ ಅತ್ತಿಗೆಗೂ ಕಾಣಿಸ್ಕೊಂಡ್ರಂತಮ್ಮ. ವಾಟ್? ಮತ್ತೆ ಆ ಮಕ್ಳು ಕಾಣಿಸ್ಕೊಳ್ಳೋದು ಅಂದ್ರೆ ಏನು? ಮಕ್ಳು ಇಲ್ಲ, ಮನೆಗೆ ಲಾಕ್ ಹಾಕಿದೆ ಅಂತ ನೀವೇ ತಾನೇ ನನ್ನ ಹತ್ರ ಹೇಳಿದ್ದು. ಮನೆಗ್ ಬೀಗ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ನಾವೇನ್ ಮಾಡೋದಮ್ಮ? ಜೊತೆಗೆ ಅವ್ರ ಮನೆನ ಖಾಲಿ ಮಾಡಿದಾರೆ ಅಂತ ಹೇಳಿ ಅಲ್ಲಿರೋ ಪಕ್ಕದ ಮನೆಯವ್ನು ಹೇಳ್ದ. ಅವರು ಬೇರೆ ಮನೆಗೆ ಶಿಫ್ಟ್ ಆಗೋಗಿದ್ದಾರೆ ಅನ್ಸತ್ತೆ ನಿತ್ಯ. ಒಂದ್ ಕೆಲ್ಸ ಮಾಡಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಿತ್ಯಮ್ಮ, ನಿನ್ ಬ್ರೈನೇ ಬ್ರೈನ್ ಅಮ್ಮ.